ಪ್ರತಿಭಟನೆ ವೇಳೆ ಪೊಲೀಸರು ಬಿಜೆಪಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಟಾಕ್ ಫೈಟ್ ಆಗಿದೆ. ಮೆಜೆಸ್ಟಿಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ವೇಳೆ ಅಂದ್ರೆ ಈ ರೀತಿ ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ಪ್ರಯಾಣಿಕರಿಗೆ ತೊಂದರೆಯಾಗುತ್ತೆ, ಪ್ರತಿಭಟನೆಯನ್ನ ನಿಲ್ಲಿಸಿ ಅಂತ ಪೊಲೀಸರು ಮುಂದಾಗ್ತಾರೆ. ಅವರ ನಡೆ ವಿರುದ್ಧ ಕಿಡಿಕಾರ್ತಾರೆ ಬಿಜೆಪಿ ನಾಯಕರು. ನಿಲ್ದಾಣದ ಹೊರಗೆ ಪ್ರತಿಭಟನೆ ಮಾಡುವಂತೆ ಖಾಕಿ ಮನವಿ. ನಿಲ್ದಾಣದ ಹೊರಗಡೆಗೆ ನೀವು ಪ್ರತಿಭಟಿಸಿ, ಇಲ್ಲಿ ಬರೋ ಪ್ರಯಾಣಿಕರಿಗೆ ಅದರಿಂದ ತೊಂದರೆ ಆಗುತ್ತೆ, ಹಾಗಾಗಿ ನೀವು ಹೊರಗೆ ಹೋಗಿ ಅಂತ ಹೇಳಿದಾಗ ಪೊಲೀಸರು ಆರ್ ಅಶೋಕ್ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಟಾಕ್ ಫೈಟ್ ನಡೆಯುತ್ತೆ. ಪ್ರತಿಭಟನೆ ನಿಲ್ಲಿಸೋದಕ್ಕೆ ಮುಂದಾದ ಪೊಲೀಸರ ಮೇಲೆ ಕಿಡಿಕಾರ್ತಾರೆ ಆರ್ ಅಶೋಕ್. ನಿಮ್ಮ ಪ್ರತಿಭಟನೆ ಏನಿದ್ರು ನಿಲ್ದಾಣದಿಂದ ಹೊರಗೆ ಮಾಡಿ, ನಿಲ್ದಾಣದ ಒಳಗೆ ಮಾಡಿದ್ರೆ ಇದರಿಂದ ಬಹಳಷ್ಟು ಜನರಿಗೆ ತೊಂದರೆಯಾಗತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಆರ್ ಅಶೋಕ್ ಹಾಗೆ ಪೊಲೀಸರ ನಡುವೆ. ಮೆಜೆಸ್ಟಿಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ವೇಳೆ ನೀವು ನೋಡಿದ್ರಿ ಪೊಲೀಸರು ಬಿಜೆಪಿಗರ ನಡುವೆ ಆತರ ಟಾಕ್ ವಾರ್ ನಡೀತು ಅಂತ. ಒಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಅವರು ಯಾಕೆ ಹೂ ಕೊಡ್ತಾ ಇದೀವಿ ಅಂತ ಗೊತ್ತಾಯ್ತಾ ನಿಮ್ಗೆ, 15% ಹೈಕ್ ಮಾಡಿದ್ದಾರೆ, ಸೊ ಅದರಿಂದ ಅವ್ರು ಕ್ಷಮೆ ಕೇಳಬೇಕು, ಅದನ್ನ ಬಿಟ್ಕೊಂಡು ನಾವೇ ಕ್ಷಮೆ ಕೇಳ್ತಿದೀವಿ ಅಂತ ಒಂದಷ್ಟು ಕಾರ್ಯಕರ್ತರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮುಖವನ್ನ ಅಂದ್ರೆ ಪಿಕ್ಚರ್ ಹಾಗೆ ಮಾಡ್ಕೊಂಡು ಅದನ್ನ ಮಾಸ್ಕ್ ತರ ಮಾಡ್ಕೊಂಡು ಕ್ಷಮೆ ಕೇಳ್ತಾ ಇದ್ರು, ಮಂಡಿ ಊರಿ. ಇದೆಲ್ಲವೂ ಕೂಡ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಡೀತು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಏನು ನೆನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆ ಒಂದು ನಿರ್ಧಾರವನ್ನ ಮಾಡುತ್ತೆ, 15% BMTC KSRTC ಅಲ್ಲಿ ಹೈಕ್ ಮಾಡಬೇಕು, ಅದು ಇನ್ನೇನು 2 ದಿನಗಳಲ್ಲೇ ಜಾರಿಗೆ ಬರಬೇಕು ಅಂತ. ಇದಕ್ಕೊಂದ್ ಕಡೆ ರಾಜ್ಯದ ಜನರಿಗೂ ಬೇಸರ ಆಗಿತ್ತು. ಅಟ್ ಅ ಟೈಮ್ ಬಿಜೆಪಿ ನಾಯಕರು ಅದನ್ನ ವಿರೋಧಿಸ್ತಾ ಇವತ್ತು ಪ್ರತಿಭಟನೆ ಮಾಡಿದ್ರು. ಯಾವ ತರ ಇತ್ತು ಪ್ರತಿಭಟನೆ, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಏನು ಕಳೆದ ಒಂದು 15 ದಿನಗಳಿಂದಲೂ ಕೂಡ ಏನು ಸಾರಿಗೆ ನೌಕರರು ಕೂಡ ತಮಗೆ ಒಂದು ಸಂಬಳಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಬಡ್ತಿ ಸಿಗ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿ ನಿರಂತರವಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ಬೇಕು ಅಂತ ಹೇಳಿ ಕೂಡ ಕರೆ ಕೊಟ್ಟಿದ್ರು. ಅದಾದ ನಂತರ ಸಚಿವರು ಮತ್ತೆ ಸಿಎಂ ಅವರು ಕೂಡ ಅವರೆಲ್ಲರನ್ನು ಕೂಡ ಸಂಧಾನ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಸಂಬಂಧಪಟ್ಟ ಇಲಾಖಾವಾರು ಒಂದಿಷ್ಟು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅದಾದ ನಂತರ ಅವರು ಮುಷ್ಕರವನ್ನು ಕೂಡ ವಾಪಸ್ ಪಡೆದುಕೊಂಡ್ರು. ಆದ್ರೆ ಇದೀಗ ಏನು ಅವರ ಒಂದು ಈಗಾಗ್ಲೇ ಸಾಕಷ್ಟು ಬಾರಿಯೂ ಕೂಡ ಶಕ್ತಿ ಯೋಜನೆಯಲ್ಲಿಯೂ ಕೂಡ ಸಾರಿಗೆ ಇಲಾಖೆ ನಷ್ಟ ಅನುಭವಿಸ್ತಾ ಇದೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಏನು ಈಗಾಗ್ಲೇ 15% ಅಷ್ಟು ಬಸ್ ದರವನ್ನು ಕೂಡ ಏರಿಕೆ ಮಾಡ್ಲಿಕ್ಕೆ ಕೂಡ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ರು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ಲಿಲ್ಲ. ಆದ್ರೆ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಈಗಾಗಲೇ ಈ ಒಂದು ಪ್ರಸ್ತಾವನೆಗೂ ಕೂಡ ಅಧಿಕೃತವಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದು. ಅದು ಇದೇ ಜನವರಿ 5ರಿಂದ ಕೂಡ ಬೆಲೆ ಏರಿಕೆ ಅಧಿಕೃತವಾಗಿ ಜಾರಿ ಆಗ್ಲಿದೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಹಾಗಾಗಿ ಬಿಜೆಪಿಯಲ್ಲಿ ಒಂದಿಷ್ಟು ನಾಯಕರನ್ನು ಕೂಡ ಈಗಾಗಲೇ ಕೇಳಿಸಿರುವಂತದ್ದು. ಇದ್ರ ವಿರುದ್ಧವಾಗಿಯೂ ಕೂಡ ಇಡೀ ರಾಜ್ಯದಾದ್ಯಂತ ಬಸ್ ಸ್ಟಾಪ್ ಗಳಲ್ಲೂ ಕೂಡ ಜೋರಾದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಂದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೂ ಕೂಡ ಬಿಜೆಪಿ ನಾಯಕರು
ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದ್ ಕಡೆ ಪ್ರತಿಭಟನೆ ಆದ್ರೆ ಅಶೋಕ್ ಅವರ ಒಂದು ನೇತೃತ್ವದಲ್ಲೂ ಕೂಡ ಮತ್ತೊಂದ್ ಕಡೆ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಪ್ರಮುಖವಾಗಿ ಪ್ರಯಾಣಿಕರಿಗೆ ಹೂ ಕೊಡುವುದರ ಮೂಲಕ ಈ ಒಂದು ವಿನೂತನವಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಅನೇಕ ವಿಚಾರಗಳಿಂದ ಬೆಲೆ ಏರಿಕೆಗಳ ಕಾರಣಗಳಿಂದಾಗಿ ಜನರಿಗೆ ಹೂ ಇಟ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅವರು ಕ್ಷಮೆ ಕೇಳ್ಬೇಕಾಗಿತ್ತು ಜನರಿಗೆ. ಅವ್ರು ಯಾವುದೇ ರೀತಿಯಾದಂತಹ ಕ್ಷಮೆ ಕೇಳ್ತಾ ಇಲ್ಲ. ಅವರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಬೆಲೆ ಏರಿಕೆ ಮಾಡಿದ್ದಕ್ಕಾಗಿ ಅಂತಕ್ಕಂತ ವಿಚಾರವನ್ನು ಕೂಡ ಪ್ರಯಾಣಿಕರ ಮುಂದೆ ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಪ್ರತಿಭಟನೆ ವೇಳೆಯೂ ಕೂಡ ಸಾಕಷ್ಟು ಜಟಾಪಟಿಗಳು ಕೂಡ ನಡೆದಿರುವಂತದ್ದು. ಯಾವುದೇ ರೀತಿಯಾದಂತಹ ನೀವು ಅನುಮತಿ ನೀವು ಪಡೆದುಕೊಂಡಿಲ್ಲ, ಹಾಗಾಗಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತಕ್ಕಂಥವ್ರು ಕೂಡ ಪೊಲೀಸ್ ಅವರು ಕೂಡ ಅಶೋಕ್ ಅವ್ರಿಗೆ ತಾಕೀತು ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ಇಬ್ಬರ ಮಧ್ಯೆ ಕೂಡ ಸಾಕಷ್ಟು ಒಂದು ಜಟಾಪಟಿ ಕೂಡ ಉಂಟಾಗಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ನಾಯಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಪವಿತ್ರ, ಈ ಒಂದು ಏನು ಕೇಂದ್ರದಲ್ಲಿ ಡೀಸೆಲ್ ಬೆಲೆಯನ್ನು ಈಗಾಗಲೇ ವರ್ಷದಲ್ಲಿ ಸಾಕಷ್ಟು ಬಾರಿ ಏರಿಕೆಯನ್ನು ಮಾಡಿದ್ದಾರೆ. ಆದ್ರೆ ಅದ್ರ ವಿರುದ್ಧವಾಗಿ ಯಾರೊಬ್ರು ಕೂಡ ಪ್ರತಿಭಟನೆ ಮಾಡಿಲ್ಲ, ಮಾತಾಡಿಲ್ಲ. ಈಗ ಏಕಾಏಕಿ ನಾವು ಬಸ್ ದರ ಹೆಚ್ಚಳ ಮಾಡಿದ್ದಕ್ಕಾಗಿ ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ಅವರು ಶಕ್ತಿ ಯೋಜನೆಯಿಂದ ಏನು ಲಾಸ್ ಆಗಿದ್ದಾರೆ, ಕಂಪ್ಲೀಟ್ ಆಗಿ ಪಾಪರಾಗಿದ್ದಾರೆ ಅನ್ನೋ ಏನ್ ಬಿಜೆಪಿ ನಾಯಕರು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ನಾವು ಬಸ್ ದರ ಏರಿಕೆ ಮಾಡ್ತಾ ಇಲ್ಲ, ಡೀಸೆಲ್ ದರ ಏರಿಕೆ ಮಾಡಿದ್ದಕ್ಕಾಗಿ ಬಸ್ ದರ ಏರಿಕೆ ಮಾಡ್ತಾ ಇದೀವಿ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಈಗಾಗಲೇ ಇಲಾಖಾ ವತಿಯನ್ನು ಕೂಡ ಕೊಡಿಸಿರುವಂತದ್ದು. ಆದ್ರೂ ಕೂಡ ಬಿಜೆಪಿ ನಾಯಕರು ಸೇರಿದಂತೆ ಅನೇಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದ್ರ ಜೊತೆಗೆಯೂ ಕೂಡ ಈಗಾಗಲೇ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಕಿಡಿಯನ್ನು ಕೂಡ ಕಾರ್ತಾ ಇರುವಂತದ್ದು. ಪದೇ ಪದೇ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೆ, ಆ ಒಂದು ನೆಪದಲ್ಲಿ ಮತ್ತೆ ಬರೆ ಮೇಲೆ ಈ ರೀತಿಯಾದಂತಹ ಬೆಲೆ ಏರಿಕೆಗಳನ್ನು ಮಾಡ್ಕೊಂಡು ಹೋಗಿ ಜನರ ಒಂದು ದುಡ್ಡನ್ನು ಪೀಕ್ತಾ ಇದೆ ಅಂತಕ್ಕಂತ ಕಿಡಿಯನ್ನು ಕೂಡ ಈಗಾಗಲೇ ಕಾರಿರುವಂತದ್ದು. ಪವಿತ್ರ, ರೇಣುಕಾ, ಹೇಳ್ತಾ ಇದ್ರಿ ನೀವಷ್ಟೇ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೈಕ್ ಆಗಿದೆ, ಸೊ ಹಾಗಾಗಿ ನಾವು ಮಾಡ್ಲೇಬೇಕಾಯ್ತು, ಮಾಡ್ತಿದೀವಿ ಅಂತ. ಸೊ ಮಾಡಕ್ಕೆ ಇವ್ರನ್ನ ಎಚ್ಚರಿಸೋದಿಕ್ಕೆ KSRTC BMTC ಚಾಲಕರೇ ಬರ್ಬೇಕಾಗಿತ್ತ? ಅವ್ರ ಪ್ರತಿಭಟನೆ ಮಾಡೋವರೆಗೂ ಇವ್ರಿಗೆ ಗೊತ್ತಿರ್ಲಿಲ್ವಾ ಕೇಂದ್ರ ಹೈಕ್ ಮಾಡಿದೆ ಅಂತ ಹೇಳಿ? ಅವ್ರು ಪ್ರತಿಭಟನೆ ಮಾಡ್ತೀವಿ, ಅನಿರ್ದಿಷ್ಟಾವಧಿಗೆ ಹೋಗ್ತೀವಿ ಅಂದಾಗ ಅವ್ರನ್ನೇನೋ ಸಮಾಧಾನ ಮಾಡೋದಿಕ್ಕೆ ಅಂದ್ರೆ ಇದು ತೇಪೆ ಹಚ್ಚೋ ಕೆಲಸ ಆಗ್ತಿದ್ಯಾ ಇಲ್ಲಿ ಹೇಗೆ ಅಂತ? ಇದರಿಂದ ಜನರ ಕಣ್ಣಿಗೆ ಮಣ್ಣೆರ್ಚೋ ತರ ಆಗ್ತಾ ಇದೆ. ಖಂಡಿತವಾಗ್ಲೂ ಪವಿತ್ರ, ಏನಂದ್ರೆ ಸಾಕಷ್ಟು ಬಾರಿಯೂ ಕೂಡ ಏನು ತಮ್ಗೆ ಪ್ರತಿ ತಿಂಗಳು ಕೂಡ ಸಮಯಕ್ಕೆ ಸರಿಯಾದಂತ ಸಂಬಳ ಬಡ್ತಿ ಸಿಗ್ತಾ ಇಲ್ಲ ಅಂತೇಳಿ ಆರೋಪವನ್ನು ಕೂಡ ಸರ್ಕಾರಿ ನೌಕರರು ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ಅದಾದ ನಂತರ ಮನವಿಯನ್ನು ಕೂಡ ಮಾಡಿದ್ರು. ಎಲ್ಲೂ ಕೂಡ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಇರ್ಬೋದು, ಈಗಿರ್ತಕ್ಕಂಥ ಸರ್ಕಾರ ಇರ್ಬೋದು, ಯಾರೂ ಕೂಡ ಕಿವಿ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಏನು ಅನಿರ್ದಿಷ್ಟಾವಧಿ ಒಂದು ಮುಷ್ಕರವನ್ನು ನಾವು ಮಾಡ್ತೇವೆ ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಇದೇ ಒಂದು ನೆಪ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿರ್ಬೋದು, ಸಚಿವರುಗಳಿರ್ಬೋದು ಸಾಕಷ್ಟು ಬಾರಿ ಸಿಎಂ ಅವರ ಮುಂದೆ ಬಸ್ ಹೈಕ್ ಮಾಡ್ಲೇಬೇಕು ಅಂತ ಹೇಳಿ ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಿಎಂ ಅವರು ಮುಂದಾಗಿರ್ಲಿಲ್ಲ. ಸದ್ಯ ಈಗಾಗ್ಲೇ ಮುಷ್ಕರವನ್ನು ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡಿದ್ರು. ಆ ಒಂದು ನೆಪದಿಂದ ಆಗ್ಲೂ ಕೂಡ ಅಥವಾ ಕೇಂದ್ರ ಸರ್ಕಾರ ಏನು ಬಿಜೆಪಿ ಡೀಸೆಲ್ ಪೆಟ್ರೋಲ್ ಮತ್ತೆ ದರವನ್ನು ಏರಿಕೆ ಮಾಡಿದೆ, ಈ ಒಂದು ನೆಪದಿಂದ ಈ ರೀತಿಯಾದಂತಹ ಹೈಕ್ ಮಾಡ್ಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು ಸತ್ಯಕ್ಕೆ ನಿಜವಾದದ್ದು ಅಂತಾನೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಈಗಾಗ್ಲೇ ಕೂಡ ಎಲ್ರಿಗೂ ತಿಳಿದಿರುವಂತಹ ವಿಚಾರನೆ, ಶಕ್ತಿ ಯೋಜನೆಯಿಂದ ಸಾಕಷ್ಟು ಸಾರಿಗೆ ಇಲಾಖೆಗೂ ಕೂಡ ನಷ್ಟ ಆಗಿದೆ. ಈ ಹಿಂದೆ ಬರ್ತಾ ಇರ್ತಕ್ಕಂತ ಆದಾಯಕ್ಕಿಂತ ಅತಿ ಕಡಿಮೆಯಾದ ಆದಾಯ ಕೂಡ ಬರ್ತಾ ಇದೆ ಅಂತ ಹೇಳಿ ಕೂಡ ಒಂದಿಷ್ಟು ಎಲ್ಲೋ ಒಂದ್ ಕಡೆ ಸಾರಿಗೆ ಸಚಿವರು ಕೂಡ ಅಸಮಾಧಾನವನ್ನು ಕೂಡ ಒಂದ್ಸರಿ ವ್ಯಕ್ತಪಡಿಸಿದ್ರು. ಅದಾದ ನಂತರವೂ ಕೂಡ ಈ ರೀತಿಯಾದಂತಹ ಏನು ಸದ್ಯ ಮುಷ್ಕರ, ಈ ರೀತಿಯಾದಂತಹ ಬೆಳವಣಿಗೆಗಳು ಕಂಡಂತಹ ಸರ್ಕಾರಕ್ಕೂ ಕೂಡ ಹೇಗಾದ್ರೂ ದರ ಏರಿಕೆ ಮಾಡ್ಲೇಬೇಕು ಅಂತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಮುಂದಾಗಿರುವಂತದ್ದು. ಹಾಗಾಗಿ ಈಗ 15% ದರ ಏರಿಕೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಪವಿತ್ರ, ಇಂದು ಈ ಒಂದು ವಿಚಾರಕ್ಕೆ ಈಗಾಗಲೇ ಬಿಜೆಪಿ JDS ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಬೃಹತ್ತಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಸಂಜೆ 4 ಗಂಟೆಗೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಮಾಧ್ಯಮ ಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಆ ಒಂದು ಮಾಧ್ಯಮ ಗೋಷ್ಠಿಯಲ್ಲೂ ಕೂಡ ಪ್ರಸ್ತುತ ಏನು ಬಿಜೆಪಿ ಮತ್ತೆ JDS ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೂ ಕೂಡ ಸಾಕಷ್ಟು ಒಂದು ಸ್ಪಷ್ಟನೆ ನೀಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ.
ಒಟ್ಟಾರೆ ಏನು ಪ್ರೈಸ್ ಹೈಕ್ ಬರೆ ಹಾಕಿದ್ದಾರೆ ಜನಗಳಿಗೆ. ಇದರ ವಿರೋಧಿಸ್ತೀವಿ ಅಂತ ಹೋದಂತ ಬಿಜೆಪಿ ನಾಯಕರು ಮೆಜೆಸ್ಟಿಕ್ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ರೇಣುಕಾ ಹೇಳಿದ ಹಾಗೆ ಇವತ್ತು ಪ್ರೆಸ್ ಮೀಟ್ ಅನ್ನ ಕೂಡ ಕರೆದಿದ್ದಾರೆ. ಸೊ ನೋಡೋಣ ಅದ್ರಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ತಾರಾ ಅಥವಾ ನಾವು ಇದಕ್ಕೆ ಸ್ಟಿಕ್ ಆನ್ ಆಗಿರ್ತೀವಿ ಅಂತ ಹೇಳ್ತಾರೆ, ಏನ್ ಮಾಡಬಹುದು ಅಂತ. ಸರ್ ಬನ್ನಿ ಸರ್ ಬನ್ನಿ ಸರ್ ಹೊರಗೆ ಬರೋಣ ನಾವು ಬನ್ನಿ ಬನ್ನಿ ಹೊರಗಡೆ